ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡಿದ್ರು, ಖಾಲಿ ಟ್ರಂಕ್ ಅನ್ನು ಹಿಡಿದುಕೊಂಡು. ಆ ಪ್ರತಿಭಟನೆ ವಿಚಾರವಾಗಿ ಈಗ ಮಾತನಾಡ್ತಾ ಇದ್ದಾರೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು. ಒಬ್ಬ ಬಿಜೆಪಿ ಸಂಸದ ಮಾಡ್ತಾ ಇರುವಂತಹ ಪ್ರತಿಭಟನೆ ಮತ್ತು ವಿರುದ್ಧವಾಗಿ ಏನು ರಾಜ್ಯ ಸರ್ಕಾರದ ವಿರುದ್ಧ ಕೆಲವೊಂದು ಮಾತಾಡ್ತಾ ಇದ್ದಾರೆ. ಬೆಲೆ ಏರಿಕೆ ವಿಚಾರವಾಗಿ ಮೆಟ್ರೋ ದರವನ್ನು ಏರಿಸಿದ್ದಾರೆ, ಅದು ಸರಿಯಲ್ಲ, ರಾಜ್ಯದ ಜನತೆಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಮಾತನಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಡಿ.ಕೆ. ಸುರೇಶ್ ಹೇಳ್ತಾ ಇದ್ದಾರೆ, ಏನು ಮೆಟ್ರೋ ದರ ಏರಿಕೆ ಆಗಿದೆಯಲ್ಲ ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಅವರು ಕೂಡ ತೇಜಸ್ವಿ ಸೂರ್ಯ ಅವರು ಮಾತನಾಡ್ತಾ ಇದ್ದಾರಲ್ಲ, ಅದು ಮೋದಿ ಬಳಿ ಮಾತನಾಡಬೇಕು, ನಮ್ಮ ಬಳಿ ಅಲ್ಲ, ರಾಜ್ಯ ಸರ್ಕಾರದ ಬಳಿ ಅಲ್ಲ. ಕೇಂದ್ರದವರು ಕ್ಲೈಮ್ ಯಾರು ತೆಗೆದುಕೊಳ್ತಾ ಇದ್ದಾರೆ, ಯಾರು ತೆಗೆದುಕೊಳ್ತಾ ಇರೋದು ಅದನ್ನು, ಅದ್ರ ಬಗ್ಗೆ ಪ್ರಶ್ನೆ ಮಾಡಿ. ನೀವು ಮೆಟ್ರೋ ಹಿಡಿತವೆಲ್ಲ ಇರೋದು ಕೇಂದ್ರದ ಬಳಿನೇ ಇದೆ, ಆದರೆ ನೀವು ರಾಜ್ಯದ ಹತ್ರ ಕೇಳ್ತಾ ಇದೆ. ಬೋರ್ಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದನ್ನು ರಾಜ್ಯ ಸರ್ಕಾರ ಬದ್ಧವಾಗಿ ಪಾಲಿಸುತ್ತೆ. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕನ್ನು ಹಿಡಿದುಕೊಂಡು ಯಾಕೆ ಓಡಾಡ್ತಾ ಇದ್ದಾರೆ ಅದು ಗೊತ್ತಾಗ್ತಾ ಇಲ್ಲ. ರಾಜ್ಯದ ತೆರಿಗೆ ಹಣ ಎಷ್ಟು ಚೆನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತದು. ಆದರೆ ಇದ್ರ ಬಗ್ಗೆ ಯಾಕೆ ಈ ಪ್ರಶ್ನೆ, ಖಾಲಿ ಟ್ರಂಕನ್ನು ಹಿಡಿದುಕೊಂಡು ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ನಿರ್ಧಾರದಿಂದ ಎಲ್ಲೋ ಒಂದು ಕಡೆ ಅವರೇ ಗೊಂದಲಕ್ಕೆ ಸಿಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬಳಿ ಹೋಗಬೇಕು, ಕೇಂದ್ರ ಸರ್ಕಾರದ ಬಳಿ ಮಾತನಾಡಬೇಕು, ಅವರ ಹತ್ರ ಇವರು ಪ್ರತಿಭಟನೆಯನ್ನು ಮಾಡಬೇಕು. ಯಾಕೆಂದರೆ ಈ ದರ ಏರಿಕೆ ವಿಚಾರ ಏನಿದೆ, ಮುಖ್ಯವಾಗಿ ಮೆಟ್ರೋದು, ಅದೆಲ್ಲವನ್ನು ಕೂಡ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. ಕೇಂದ್ರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಮತ್ತು ನಮ್ಮ ಬಳಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಖಾಲಿ ಟ್ರಂಕನ್ನು ಹಿಡಿದುಕೊಳ್ತಾರೆ. ಹಾಗಾದರೆ ಕೇಂದ್ರಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದೀವಲ್ಲ, ಅದು ಎಷ್ಟು ಕಟ್ತಾ ಇದೀವಿ ಅಂತ ನಿಮಗೆ ಗಮನಕ್ಕೆ ಇದೆಯಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಆದರೆ ಅದ್ಯಾವುದನ್ನು ಕೂಡ ಯೋಚನೆ ಮಾಡಿದ್ರೆ ಸುಮ್ಮನೆ ರಾಜ್ಯ ಸರ್ಕಾರದ ಮೇಲೆ ಏನೋ ಮಾತನಾಡಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದೀರಿ. ಖಾಲಿ ಟ್ರಂಕನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದೀರಿ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆಯ ಹೆಸರಲ್ಲಿ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದೀರಿ. ಇದು ಸರಿಯಲ್ಲ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಮತ್ತು ನಿಮಗೇನಾದರೂ ಆ ರೀತಿಯಾಗಿದ್ದರೆ, ಜನರ ಮೇಲೆ ಕಾಳಜಿ ಇದ್ದರೆ, ರಾಜ್ಯದ ಜನತೆ ಕಷ್ಟದಲ್ಲಿ ಸಿಲುಕಬಾರ್ದು ಅನ್ನೋದಿದ್ದರೆ ನೀವು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಹೇಳಿ, ನಿಮ್ಮ ಮೋದಿಯವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ಈ ರೀತಿಯಾಗಿ ಮೆಟ್ರೋ ದರ ಜಾಸ್ತಿ ಮಾಡಿದ್ದೀರಾ, ಸರಿಯಲ್ಲ, ಇದು ಕಷ್ಟ ಆಗ್ತಾ ಹೋಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ ಸ್ವಾಮಿ ಅಂತ ಕೇಳ್ಕೊಳ್ಳಿ. ಯಾಕಂತಂದರೆ ಅದನ್ನು ನಿಗದಿ ಮಾಡೋದು, ಹೆಚ್ಚು ಮಾಡೋದು, ಜಾಸ್ತಿ ಮಾಡೋದು ಎಲ್ಲ ಅಧಿಕಾರ ಇರುವಂಥದ್ದು ಕೇಂದ್ರಕ್ಕೇನೆ. ಅಲ್ಲೋಗಿ ನೀವು ಮಾತನಾಡಿ, ಮೋದಿಯ ಬಳಿ ಮಾತನಾಡಿ, ನಮ್ಮ ಹತ್ರ ಬಂದು ಏನು ಮಾತನಾಡ್ತೀರಾ ರಾಜ್ಯ ಸರ್ಕಾರದ ಹತ್ರ ಅಂತ ಹೇಳಿ ಡಿ.ಕೆ. ಸುರೇಶ್ ಮಾತನಾಡಿದರು. ಮಂತ್ರಿಗಳ ಹತ್ರ ಮಾತನಾಡ, ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳ ಹತ್ರ ಮಾತನಾಡಬೇಕು. ಕಾರಣ ಏನು ಅಂತಂದ್ರೆ ಕ್ಲೈಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೈಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್ ಅಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ನು ಕೂಡ. ಅವರು ಬೋರ್ಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ, ಅಧಿಕಾರದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ. ಖಾಲಿ ಟ್ರಂಕ್ ಯಾಕೆ ಹಿಡ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಅಂತೇಳಿ ತೋರಿಸಿ ಹಿಡ್ಕೊಂಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ತೆರಿಗೆ ಹಣ ಇದೆಯಲ್ಲ, 5 ಲಕ್ಷ ಕೋಟಿ ಹಣನ ಎಷ್ಟು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಏನು ಕೇಳ್ತಾ ಇದ್ದಾರೆ, ನಿಜಕ್ಕೂ ಕೂಡ ಅದು ಸರಿ ಇದೆಯಾ? ನೀವು ಹಂಗೂ ಪ್ರಶ್ನೆ ಮಾಡಬೇಕು ಅನ್ನೋದಾದರೆ ಯಾರ ಹತ್ರ ಪ್ರಶ್ನೆ ಮಾಡಬೇಕು? ನಿಮ್ಮ ಮೋದಿಯವರ ಹತ್ರ ಹೋಗಿ ಪ್ರಶ್ನೆ ಮಾಡಿ. ನೀವೇನು ಖಾಲಿ ಟ್ರಂಕನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಅದು ನಮ್ಮ ಹತ್ರ ದುಡ್ಡಿಲ್ಲ ಅಂತಲ್ಲ, ನಮ್ಮ ರಾಜ್ಯದ ದುಡ್ಡನ್ನು, ತೆರಿಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ನಾವು ಟ್ರಂಕಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತೋರಿಸ್ತಂತೆ ಕಾಣ್ತಾ ಇದೆ. ನಿಮ್ಮ ಮರ್ಯಾದೆಯನ್ನು ನೀವೇ ತೆಗೆದುಕೊಳ್ತಾ ಇದ್ದೀರಿ. ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ. ಪ್ರತ್ಯೇಕವಾಗಿ 5 ಲಕ್ಷಕ್ಕೂ ಹೆಚ್ಚಿನ ಹಣ ಬರುತ್ತೆ, 5 ಲಕ್ಷ ಕೋಟಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟುತ್ತೆ ಕರ್ನಾಟಕ. ಆದರೆ ನೀವು ಬಜೆಟ್ನಲ್ಲಿ ಏನೂ ಕೂಡ ಕೊಟ್ಟಿಲ್ಲ ಅನ್ನುವಂತಹ ಮಾತಿನ ಅರ್ಥ ಕೂಡ ಇದೆ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಅವ್ರ ತಮ್ಮ ಆಗಿರುವಂಥ ಡಿ.ಕೆ. ಸುರೇಶ್ ಏನಿದ್ರು ಅವ್ರು ಮಾತಾಡುವಂಥ ಈ ವಿಚಾರಗಳಲ್ಲಿ. ಈಗ ಇದೇ ವಿಚಾರವಾಗಿ ಏನು ತೇಜಸ್ವಿ ಸೂರ್ಯ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ನಾನು ಮೆಟ್ರೋದಲ್ಲಿ ಈ ಒಂದು ಖಾಲಿ ಟ್ರಂಕನ್ನು ಹಿಡ್ಕೊಂಡು ಹೋಗ್ತೀನಿ, ಯಾರು ಕೂಡ ನನ್ನ ತಡಿಬೇಡಿ ಅಂತ ಏನು ಹೇಳ್ತಾ ಇದ್ರಲ್ಲ,
ಅದ್ರ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಯಾವ ಹಕ್ಕು ಕೂಡ ಇಲ್ಲ. ಯಾಕಂದರೆ ನೀವು ಹಂಗೂ ಪ್ರಶ್ನೆ ಮಾಡೋದಾಗಿದ್ರೆ ಏನಾದರೂ ಹೇಳಬೇಕು ಅಂತಂದರೆ ಹೋಗಿ ಮೋದಿಯವ್ರ ಹತ್ರ ಹೇಳಿ. ಯಾಕಂದರೆ ಅವ್ರಿಗೆ ತಾನೇ ಅಧಿಕಾರ ಇರೋದು. ಈ ಮೆಟ್ರೋ ಬೆಲೆನ ಕಡಿಮೆ ಮಾಡೋದಾಗಿರ್ಬೋದು, ಜಾಸ್ತಿ ಮಾಡೋದಾಗಿರ್ಬೋದು, ಅದು ಏನೇ ಇದ್ದರೂ ಕೂಡ ಅವರು ಯೋಚನೆ ಮಾಡ್ತಾರೆ, ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನೀವು ನಿಮ್ಮ ಸರ್ಕಾರದ ಹತ್ರ ಹೋಗಿ ಕೇಳೋದು ಬಿಟ್ಟು ನೀವೇನು ಮಾಡ್ತಾ ಇದ್ರಿ ಇಲ್ಲಿ? ಸುಮ್ಮನೆ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರದ ಮೇಲೇ ಹಾಕ್ತಾ ಇದ್ದಾರೆ. ತೆರಿಗೆ ಕಟ್ತಾ ಇದ್ರು ಕೂಡ ಅದಕ್ಕೆ ಸಿಗಬೇಕಾದಂತಹ ಒಂದು ಆದ್ಯತೆ ನಮ್ಮ ರಾಜ್ಯಕ್ಕೆ ಸಿಗ್ತಾ ಇಲ್ಲ ಕೇಂದ್ರದಿಂದ. ಎಲ್ಲ ವಿಚಾರದಲ್ಲೂ ಕೂಡ ನಾವು ನೋಡಿದ್ದೀವಿ ತಾರತಮ್ಯ ಇದೆ. ಎಲ್ಲ ವಿಚಾರಗಳು ಹಿಂದೆ ಕೂಡ ಬಂದಿರುವಂಥದ್ದು ಮತ್ತು ಈಗಲೂ ಕೂಡ ಅವರು ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೀವು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕಿಂತ ಹೋಗಿ ನಿಮ್ಮ ಮೋದಿಯವರನ್ನು ಪ್ರಶ್ನೆ ಮಾಡಿ, ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡಿ, ನಿಮ್ಮ ಕೇಂದ್ರದಲ್ಲಿರುವಂತಹ ಸರ್ಕಾರವನ್ನು ಪ್ರಶ್ನೆ ಮಾಡಿ. ಅದು ಬಿಟ್ಟು ಇಲ್ಲಿ ಬಂದು ನೀವೇನೂ ಕೂಡ ಮಾತನಾಡೋಕ್ಕಾಗಲ್ಲ. ಅದರಿಂದ ಏನೂ ಕೂಡ ಆಗೋದಿಲ್ಲ. ಬೋರ್ಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿರ್ತೀವಿ ಅಷ್ಟೇ ನಾವು. ರಾಜ್ಯ ಸರ್ಕಾರ ಆ ರೀತಿಯಾದ ಕೆಲಸವನ್ನು ಮಾಡುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಹೀಗಿರುವಾಗ ಏನಾಗುತ್ತೆ? ನೀವು ಈ ರೀತಿಯಾಗಿ ಹೋರಾಟ ಮಾಡ್ತೀರಿ ಅನ್ನೋದಾದರೆ, ಕೇಳ್ತೀರಿ ಅನ್ನೋದು ನಾವು ಕೂಡ ಪ್ರಶ್ನೆಯನ್ನು ಕೇಳ್ತೀವಿ. ನಮ್ಮ ತೆರಿಗೆಯನ್ನು ತಗೊಂಡು ಹೋಗ್ತಾ ಇದ್ದೀರಲ್ಲ, ಅದನ್ನ ಎಲ್ಲಿಡ್ತಾ ಇದ್ದೀರಿ, ಯಾರಿಗೆ ಕೊಡ್ತಾ ಇದ್ದೀರಿ? ಅದಕ್ಕೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು, ಮಾಡ್ತಾ ಇರುವಂಥ ಕೆಲಸ ಏನಿದೆ ಅದು ನಿಮ್ಮ ತೀರ್ಮಾನದಂತೆಯೇ ನಡೀತಾ ಇದೆ. ಕೆಲವೊಂದು ವಿಚಾರದಲ್ಲಿ ಈ ಮೆಟ್ರೋ ದರ ಏರಿಕೆ ವಿಚಾರ ಕೂಡ ಅಷ್ಟೇ. ನೀವು ತೀರ್ಮಾನ ತಗೊಂಡಿದ್ದೀರಿ, ನಾವು ಅದನ್ನು ಪಾಲಿಸ್ತಾ ಇದ್ದೀವಿ. ಒಂದು ವೇಳೆ ಅದಕ್ಕೂ ನಾವೇನಾದರೂ ಬೇರೆ ಥರ ಮಾತನಾಡಿದ್ರೆ ನೀವು ಅದಕ್ಕೂ ಇನ್ನೂ ಬೇರೆ ಥರ ಮಾತನಾಡ್ತೀರಾ. ಎಲ್ಲವನ್ನು ಕೂಡ ನಮ್ಮ ಮೇಲೆ ಹಾಕುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ. ಇದು ಸರಿಯಲ್ಲ ಅಂತ ಹೇಳಿ ತೇಜಸ್ವಿ ಸೂರ್ಯ ಬಗ್ಗೆ ಡಿ ಕೆ ಸುರೇಶ್ ಮಾತಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.